ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಮುಂಗಾರು ಮಳೆ ಆರಂಭವಾಗಿದ್ದು, ಈ ಹಿನ್ನೆಲೆ ಚಿಕ್ಕಮಗಳೂರಲ್ಲಿ ಡೆಂಗ್ಯೂ, ಮಲೇರಿಯಾ ಅಂತಹ ಸಾಂಕ್ರಾಮಿಕ ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣ ಅಧಿಕಾರಿಗಳು ಚಿಕ್ಕಮಗಳೂರು ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಇದುವರೆಗೂ 116 ಡೆಂಗ್ಯೂ, 3 ಚಿಕನ್ ಗುನ್ಯಾ ಪ್ರಕರಣಗಳು ಕಂಡುಬಂದಿದ್ದು, ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಅಂತೆಯೇ ಡೆಂಗ್ಯೂ, ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳು ಮಳೆಗಾಲದಲ್ಲಿ ಹೆಚ್ಚಾಗಿ ಹರಡುವ ಸಂಭವವಿದ್ದು, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಸಂಘ ಚಿಕ್ಕಮಗಳೂರು ಇವರ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಕಂಡು ಬರ್ತಾ ಇರುವಂಥ ಈ ಡೆಂಗ್ಯೂ ಲೈಕ್ ಸಿಂಡ್ರೋಮ್ಸ್ ಅಂತ ಜ್ವರ ಅಂತ ಹೇಳ್ತೀವಿ. ಡೆಂಗ್ಯೂ ಲೈಕ್ ಜ್ವರದ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸೋಕ್ಕೆ ತಮ್ಮ ಸಹಾಯನ ತಗೊಂಡು ಜನಗಳಲ್ಲಿ ಏನು ಮಾಡಬೇಕು, ಜನಗಳು ಯಾವ ಥರ ಇರಬೇಕು ಅಂತನ್ನುವಂಥದ್ದನ್ನು ಈ ನಿಮ್ಮ ಮುಖಾಂತರ ಜನಗಳಿಗೆ ತಲುಪಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆರೋಗ್ಯ ಇಲಾಖೆ ಮತ್ತು IMA ವತಿಯಿಂದ ನಾವು ಇವತ್ತು ಆಯೋಜಿಸಿದ್ದೀವಿ. ಕೆಲವರಿಗೆ ಜ್ವರ ಬರ್ಬೋದು, ಕೆಲವರಿಗೆ ಜ್ವರ ಬಂದಿದ್ದು ಗೊತ್ತಾಗದೇ ಇರ್ಬೋದು, ಯಾವುದೋ ಒಂದು ಸಣ್ಣ ಸುಸ್ಪಿಸೋದನ್ನು ತೋರಿಸ್ಕೊಂಡು ಹೋಗ್ಬಿಡ್ಬೋದು. ಬಟ್ ಅಲ್ಲಿಂದ ಇನ್ನೊಬ್ಬರಿಗೆ ಹಬ್ಬುವಿಕೆಯನ್ನು ನಾವು ತಡೆಗಟ್ಟಬೇಕು. ಸೊ ಅದರದ್ದೇ ಆದಂತಹ ಈ ವೈರಲ್ ಇಲ್ನೆಸ್, ಸಾಮಾನ್ಯವಾಗಿ ಡೆಂಗು ಎಲ್ಲ ನಮಗೆ ಗೊತ್ತಿರೋ ರೀತಿ ಸೊಳ್ಳೆಯಿಂದನೇ ಬರುವಂಥದ್ದು. ಸಾಮಾನ್ಯವಾಗಿ ಡೇ ಬೈಟಿಂಗ್ ಮಸ್ಕಿಟೋಸ್ ಎಲ್ಲ ಹಗಲು ಹೊತ್ತಿನಲ್ಲಿ ಕಚ್ಚುವಂಥ ಎಡಿಸ್ ಇರುತ್ತೆ, ಆ ಮಸ್ಕಿಟೋಗಳಿಂದನೂ ಬರ್ತದೆ. ಸೊ ಬರೀ ರಾತ್ರಿ ಮಾತ್ರ ನಾನು ಮಲಗುವಾಗ ಕೇರ್ ತಗೊಳ್ತೀನಿ ಅನ್ನೋದಕ್ಕಿಂತ ಡೇ ಟೈಮ್ ಬೈಟಿಂಗ್ ಮಸ್ಕಿಟೋಸ್ ಬಗ್ಗೆನೂ ನಾವು ಗಮನ ಹರಿಸ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸೊಳ್ಳೆಗಳ ನಿಯಂತ್ರಣ ಪ್ರಮುಖವಾಗಿದ್ದು, ಡೆಂಗ್ಯೂ, ಚಿಕನ್ ಗುನ್ಯಾಗಳಂತಹ ಸಾಂಕ್ರಾಮಿಕ ರೋಗಗಳು ಸೊಳ್ಳೆಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳಾಗಿದ್ದು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕೆಂದು ತಿಳಿಸಿದರು. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವ ಗಪ್ಪಿ ಮತ್ತು ಕಾಂಬುಶಿಯಾ ಎಂಬ ಮೀನು ಮರಿಗಳನ್ನು ನೀರಿನ ತಾಣಗಳಾದ ಕೆರೆ, ಬಾವಿ, ಹೊಂಡಗಳಲ್ಲಿ ಬಿಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪ್ರತಿ ದಿವಸನೂ ಕೂಡ ಎಲ್ಲ ಒಂದು PHC ಮಟ್ಟದಲ್ಲಿ, ಅರ್ಬನ್ ಮಟ್ಟದಲ್ಲಿ, ಸೆಮಿ ಅರ್ಬನ್ ಮಟ್ಟದಲ್ಲಿ ನಾವು ಅದಕ್ಕೆ ಪ್ರಿವೆನ್ಷನ್ ಏನು ಮಾಡಬೇಕು ಅಂತೇಳಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಎಲ್ಲಿ ಜ್ವರಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಹಳ್ಳಿಗಳಲ್ಲಿ ಫಸ್ಟ್ ಆಫ್ ಆಲ್ ನಾವು ಲಾರ್ವಾ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಕಸ್ಮಾತ್ ಜ್ವರ ಏನಾದ್ರು ಜಾಸ್ತಿ ಇದ್ರೆ ಅಲ್ಲೇ ಒಂದು ಫೀವರ್ ಕ್ಲಿನಿಕ್ ಅಂತೇಳಿ ಫೀವರ್ ಕ್ಲಿನಿಕನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಬೇಕು ಆ ಕ್ರಮಗಳೆಲ್ಲನೂ ಕೂಡ ನಾವು ತಗೊಳ್ತಾ ಇದ್ದೀವಿ. ಜ್ವರ, ಕೆಮ್ಮು, ಶೀತ ಇಂತಹ ಲಕ್ಷಣಗಳು ಕಂಡು ಬಂದ ತಕ್ಷಣ ತಮ್ಮ ಹತ್ತಿರದ ಆಸ್ಪತ್ರೆ, ಆರೋಗ್ಯ ಕೇಂದ್ರಗಳಲ್ಲಿ ಪರೀಕ್ಷಿಸಿ ಸ್ಥಳೀಯ ಮಟ್ಟದಲ್ಲೇ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಸಂಘ ಆದೇಶಿಸಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.